ಇದು ಲಕ್ಷ್ಮಿತರು. ಈ ಮರವನ್ನು ಭೂಮಿ ಮೇಲಿನ ಸ್ವರ್ಗದ ಮರ ಅಂತಾನೂ ಕರೆಯಲಾಗುತ್ತದೆ. ಕಾರಣ ಈ ಮರದ ಪ್ರತಿಯೊಂದು ಭಾಗವು ಔಷಧೀಯ ಗುಣಗಳನ್ನು ಹೊಂದಿದ್ದು, ಇದರ ಎಲೆ ಹಾಗೂ ಕಾಂಡಗಳು ಕ್ಯಾನ್ಸರ್ ವಿರೋಧಿ ಗುಣಗಳನ್ನು ಒಳಗೊಂಡಿದೆ ಎಂದು ವೈಜ್ಞಾನಿಕವಾಗಿ ಸಾಬೀತಾಗಿದೆ. ಮಹಿಳೆಯರ ಸ್ತನ ಕ್ಯಾನ್ಸರ್ಗೆ ಇದು ತುಂಬಾನೇ ಪ್ರಯೋಜನಕಾರಿಯಾಗಿದ್ದು, ದಿನಾಲು 20 ಎಲೆಗಳನ್ನು 1 ಲೋಟ ನೀರಿನಲ್ಲಿ ಹಾಕಿ ಚೆನ್ನಾಗಿ ಕುದಿಸಿ, ಆ ನೀರು ಅರ್ಧ ಲೋಟ ಆಗುವಷ್ಟು ಕುದಿಸಿ ನಂತರ ತಣಿಸಿ ಕುಡಿದರೆ ತುಂಬಾನೇ ಒಳ್ಳೆಯದು. ಜ್ವರದಿಂದ ಬಳಲುತ್ತಿರುವವರು ಈ ಮರದ ತೊಗಟೆಯನ್ನು ನೀರಿನಲ್ಲಿ ಕುದಿಸಿ ಕುಡಿದರೆ ಜ್ವರ ಕಡಿಮೆಯಾಗುತ್ತದೆ. ಸಂಶೋಧನೆಯ ಪ್ರಕಾರ ಲಕ್ಷ್ಮಿತರುವಿನ ಎಲೆ, ಕಾಂಡ ಮತ್ತು ತೊಗಟೆ ಕೂಡ ಔಷಧೀಯ ಗುಣಗಳಿಂದ ಕೂಡಿದ್ದು, ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವಲ್ಲಿ ಈ ಲಕ್ಷ್ಮಿತರು ಪಾತ್ರ ಬಹಳ ಮಹತ್ವವನ್ನು ಪಡೆದಿದೆ. ಈ ಲಕ್ಷ್ಮಿತರುವಿನ ಕಾಯಿಯಿಂದ ಎಣ್ಣೆಯನ್ನು ತಯಾರಿಸಲಾಗುತ್ತದೆ. ಈ ಎಣ್ಣೆಯ ಸಾರವು ಓಲಿಕ್ ಆಮ್ಲ ಮತ್ತು ಕೊಬ್ಬಿನಾಮ್ಲವನ್ನು ಹೊಂದಿರುತ್ತದೆ. ಜೊತೆಗೆ ಈ ಮರದ ತೊಗಟೆಯಲ್ಲಿ ಮಲೇರಿಯಾ ರೋಗವನ್ನು ಗುಣಪಡಿಸುವ ಗುಣಗಳು ಹೊಂದಿದೆ. ಇದಲ್ಲದೆ ಇದರ ತೊಗಟೆಯ ರಸವನ್ನು ಜ್ವರ, ಹೊಟ್ಟೆನೋವು ಮತ್ತು ಕರುಳಿನ ಕಾಯಿಲೆಗಳನ್ನು ಗುಣಪಡಿಸಲು ಸಹ ಬಳಸಲಾಗುತ್ತದೆ.